ಕೆಮ್ಮು ಹೊರಟೋಗಿತ್ತು. ಸೊ ಅದಕ್ಕೆ ನಾನು ನಿಮಗೆ ಈ ಒಂದು ಟಿಪ್ ಕುಡಿಯಲ್ಲ, ನಾನು ಕುಡಿಸ್ಬೇಕು ಎತ್ಕೊಂಡು. ಸರಿ ನೋಡಿನೇ ಎಷ್ಟು ವರ್ಷ ಆಗಿದೆ. ನೀವಾ? ನಾ ಇಲ್ಲಿ ನೋಡ್ತೀವಲ್ಲ. ಆಚೆ ಬಿಡನ್ ಬಾ, ಆಚೆ ಬಿಡ. ಮದುವೆ ಆದ್ಮೇಲಂತೂ ನಮ್ಮ ಕರ್ಮನೇ ಕರ್ಮ ಅನ್ಕೋತೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಕ್ಕಳ ಒಂದು ಹೆಲ್ತ್ ಟಿಪ್ಸ್ ಹಾಗೆ ಮಿಡಲ್ ಕ್ಲಾಸ್ ಹೌಸ್ ವೈಫ್ಸ್ ಡೇ ಯಾವ ಥರ ಇರುತ್ತೆ, ಅವರ ಒಂದು 4 ಗೋಡೆ ಮಧ್ಯೆ ಜೀವನ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಟಿಪ್ ಫ್ರೆಂಡ್ಸ್, ಮಕ್ಕಳಿಗೆ ತುಂಬ ಕೆಮ್ಮಿದ್ದಾಗ ನಾವು ಏನು ಸಿರಫ್ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೂ ಸರಿ ಹೋಗಿಲ್ಲ, ಹಾಗೆ ಏನು ಅದೇನೋ ಮಿಷಿನ್ ಇಡ್ತಾರಲ್ಲ ಕಫ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಅದನ್ನೆಲ್ಲ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ನೀವು ಈ ಹೋಮ್ ಟಿಪ್ಸ್ನ ಮಕ್ಕಳಿಗೆ ಬಂದುಬಿಟ್ಟು ಹೋಮ್ ರೆಮಿಡಿಯಾಗಿ ಹೋಮ್ ಟಿಪ್ಪಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಎಲೆಗಳು. ನೋಡಿ, ತುದಿನ ಕಟ್ ಮಾಡ್ಕೊಂಡು ಒಂದು 3-4 ತುಳಸಿ ಎಲೆಗಳನ್ನ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಪುದೀನ ಸೊಪ್ಪು ಹಾಕಿದ್ರೂ ಇನ್ನೂ ತುಂಬ ಒಳ್ಳೆಯದು. ಸದ್ಯಕ್ಕೆ ನಾನು ಇಷ್ಟನ್ನು ಮಾಡ್ತಾಯಿದ್ದೀನಿ, ಯಾಕಂದರೆ ಅವನಿಗೆ ಲೈಟಾಗಿ ಕೆಮ್ಮಿದೆ ಮಗುಗೆ, ಅದಕ್ಕೋಸ್ಕರ ನಾನು ಜಸ್ಟು ಇದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಕೆಮ್ಮಿದರೆ ನೀವು ಪುದೀನ ಸೊಪ್ಪನ್ನು ಹಾಕೋಬೇಕಾಗತ್ತೆ ಸೇಮ್. ಹಾಗೆ ಬೆಳ್ಳುಳ್ಳಿ ಒಂದು 2-3 ಪೀಸು, ಕಾಳುಮೆಣಸು, ವೀಳ್ಯದೆಲೆ ಅನ್ನೇ ತಿಂತೀವಲ್ಲ ಎಲೆಡ್ಕೆ ಜೊತೆಗೆ, ಸೊ ಆ ವೀಳ್ಯದೆಲೆ, ಸೊ ಇಷ್ಟನ್ನು ಹಾಕಿ ನಾವು ಒಂದು ಚೂರು ನೀರಿಲ್ದಂಗೆ ಅದನ್ನು ಕುಟ್ಟಿ ನೀರು ರಸನ ತೆಗೆದು 1 ಸ್ಪೂನ್ ಹಾಕಬೇಕಾಗತ್ತೆ. ಸೊ ಇದು ನೋಡಿ, ನೀವು ಕುಟಾಣಿ ಇದ್ದರೆ ಕುಟಾಣಿಲಿ ಕುಟ್ಕೊಳ್ಳಿ. ನಮ್ಮ ಮನೇಲಿ ಕುಟಾಣಿ ಇಲ್ಲ, ಅದಕ್ಕೋಸ್ಕರ ಒಂದು ಗ್ಲಾಸು ಮತ್ತು ಈ ಥರ ಬೇಳೆ ಮಸಿಯೋದ್ರಲ್ಲಿ ನಾನು ಕುಟ್ಕೊಂಡು ಇದನ್ನು ಚೆನ್ನಾಗಿ ರಸನ ತೆಗೆದುಬಿಟ್ಟು, ನನ್ನ ಮಗನಿಗೆ ಈಗ 2 ಇಯರು, ಸೊ 1 ಸ್ಪೂನ್ ಹಾಕಿದರೆ ಸಾಕು. ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳು ಎದ್ದ ತಕ್ಷಣ ಅವರು ನೀರು ಹಾಲು ಬೇರೆ ಏನು ಕುಡಿಬಾರ್ದು, ಬರೀ ಹೊಟ್ಟೆಯಲ್ಲಿ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ 2 ಡೇಸ್ ಇಲ್ಲ 3 ಡೇಸ್ ಕೊಟ್ಟರೆ ಸಾಕು. ನಿಮಗೆ ಗೊತ್ತೇ ಆಗಲ್ಲ ಎಷ್ಟು ಕೆಮ್ಮಿತ್ತು ಹೇಗೋಯ್ತು ಅಂದರೆ ನಿಮಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಹೊರಟೋಗುತ್ತೆ. ಇದು ಡ್ರೈ ಕೆಮ್ಮಿಗೆ ನಾನು ಮಾಡ್ತಾಯಿದ್ದೀನಿ. ಜಾಸ್ತಿ ಕಫ ಕಟ್ಕೊಂಡಿದೆ ಅಂದರೆ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಎಕ್ಸ್ಟ್ರಾ. ಸೊ ಇದನ್ನು ಕುಟ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಈ ಥರ ಕುಟ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೋಬೇಡಿ ಫ್ರೆಂಡ್ಸ್. ಆ ಒಂದು ನಾವೇನು ಹಾಕಿರ್ತೀವೋ ಎಲೆ ಪುದೀನ ಸೊಪ್ಪು, ಸೊ ಅದನ್ನೆಲ್ಲ ಹಾಕಿ ನಾವು ಕುಟ್ಕೋಬೇಕಾಗುತ್ತೆ. ನಾವು ಇದನ್ನು ಎಷ್ಟು ಕುಟ್ಕೋತೀವೋ ನುಣ್ಣಗೆ ಅಷ್ಟು ಜಾಸ್ತಿ ನಮಗೆ ರಸ ಸಿಗುತ್ತೆ. ಇದರಿಂದ ಇನ್ನೂ ಸ್ವಲ್ಪ ಕುಟ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ರಸ ಬಂದುಬಿಡತ್ತೆ. ಇಲ್ಲಿ ನೋಡಿ, ಈ ಥರ ರಸ ಹಿಂಡ್ಕೊಂಡಿದ್ದೀನಿ, ಎಲ್ಲ ತೆಗೆದು ಇಷ್ಟು ರಸ ಬಂದಿದೆ. ಇಷ್ಟು ರಸ ಬಂದಿದೆ ನೋಡಿ. ಚೂರು ನೀರು ಹಾಕಬಾರ್ದು, ಹಾಗೆ ಇದನ್ನು ಹಿಂಡ್ಕೋಬೇಕಾಗತ್ತೆ. ಈಗ 1 ಸ್ಪೂನ್ ಕೊಡೋಣ. ಮೇಲೆ ಮಾಡಿ. ಕುಡಿಯಲ್ಲ, ನಾನು ಕುಡಿಸ್ಬೇಕು ಎತ್ಕೊಂಡು. ಸರಿ, ಕುಡಿಸ್ತೀನಿ ನಿಮ್ಗೆ ಫಸ್ಟ್, ಆಮೇಲೆ ವೀಡಿಯೋ ಮಾಡ್ತೀನಿ. ಕೆಮ್ಮಿಗೆ ಅವನಿಗೆ ಸಿರಪ್ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ, ಸೊ ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು, ಈಗ ಸಾಹೇಬರು ಬೆಳಗ್ಗೆನೇ ಅವರ ದಿನನಿತ್ಯ ಕಾರ್ಯನ ಮಾಡಿದರು. ಕ್ಲೀನ್ ಮಾಡ್ತಾ ಇದ್ದೆ. ಏನು ಮಾಡೋದು, ಮಾಡಲೇಬೇಕಲ್ವ. ಅವಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಇನ್ನೇನು ಜಸ್ಟ್ ನಾಷ್ಟ ಆಯಿತು. ಹೆಣ್ಮಕ್ಳು ಅಪ್ಪನ ಮೇಲೆ ರಾಣಿ ಥರ ಇರ್ತಾರೆ. ಮದುವೆ ಆದಮೇಲೆ ಇಲ್ಲಿಗೆ ಬಂದುಬಿಟ್ಟು ಸರ್ವೆಂಟ್ಗಳಾಗ್ಬಿಡ್ತೀವಿ ಅನಿಸ್ಬಿಡುತ್ತೆ. ಎಲ್ಲ ನಮ್ಮ ಕರ್ಮ ಅನುಭವಿಸ್ಬೇಕು. ಈಗ ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡಿ ಹಾಗೆ ಸ್ನಾನ ಮಾಡಿಸಿ ಅವನಿಗೆ ಮಲಗಿಸ್ಬಿಟ್ಟು ಆಮೇಲೆ ಸ್ಕೂಲಿಗೆ ಹೋಗಿ ಮಗುನ ಕರ್ಕೊಬಂದರೆ ಆಗುತ್ತೆ ಅಂತ ನೋಡೋಣ. ಸ್ನಾನ ಮಾಡಿಸಿದ್ಮೇಲೆ ಮಲಗ್ತಾನ ಅಂತ. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ತುಂಬ ಜಾಸ್ತಿ ಬಿಸಿಲು ಬರ್ತಿತ್ತು. ಸೊ ಅದಕ್ಕೋಸ್ಕರ ತಲೆ ಸ್ನಾನ ಮಾಡಿಸಿದೆ. ಈ ವೆದರ್ ನೋಡಿಬಿಟ್ಟು ತಲೆ ಸ್ನಾನ ಮಾಡ್ಸೋಕ್ಕೆ ಭಯ ಆಗುತ್ತೆ. ಯಾವಾಗಂದ್ರೆ ಅವಾಗ ಕೋಲ್ಡು ಕಾಫ್ ಆಗಿಬಿಡುತ್ತೆ, ಅದಕ್ಕೆ ಭಯ ಆಗಿಬಿಡುತ್ತೆ. ಚೆನ್ನಾಗಿ ತಲೆ ಎಲ್ಲ ಒರೆಸ್ಬಿಟ್ಟು ಇನ್ನೇನು ಅವನಿಗೆ ಸ್ನಾನ ಮಾಡಿಸಿದ್ರೆ ಮಲ್ಕೊಂಡ್ಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ನಾನು ಕೆಲಸನ ಮಾಡ್ಕೋಬೋದು ಅಂತ ಎಲ್ಲ ಹಾಕ್ತಾಯಿದ್ದೀನಿ. 1 ನಿಮಿಷನೂ ಸುಮ್ಮನೆ ಇರಲ್ಲ ನೋಡಿ, ಎಷ್ಟು ಆಡ್ತಾನೆ ಅಂತ. ಈ ಚಳಿಗಾಲದಲ್ಲಿ ನಾನು ಎವ್ರಿ ಟೈಮ್ ಇವನಿಗೆ ತಲೆ ಸ್ನಾನ ಮಾಡಿಸಿದ್ರೆ ಏರ್ ಡ್ರೈಯರ್ನ ಹಾಕ್ಬಿಡ್ತೀನಿ. ಎಲ್ಲ ರೆಡಿಯೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಏರ್ ಡ್ರೈಯರ್ ಹಾಕಿಬಿಟ್ರೆ ನಮಗೂ ಭಯ ಇರಲ್ಲ, ತಲೆ ನೆಂದಿರುತ್ತೆ, ಒದ್ದೆ ಇರುತ್ತೆ ಸ್ವಲ್ಪ ಏನಾದರೂ ಅಂತೇಳ್ಬಿಟ್ಟು. ಸೊ ನಮಗೆ ಟೈಮ್ ಇಲ್ಲ ಸಾಂಬ್ರಾಣಿ ಎಲ್ಲ ಹಾಕೋದಕ್ಕೂ ಅಂದಾಗ್ಲೂ ಕೂಡ ನಾವು ಈ ಏರ್ ಡ್ರೈಯರ್ನ ಯೂಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ಆದಷ್ಟು ಕೋಲ್ಡು ಕಾಫ್ ಆಗೋದು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.
ನಿಮ್ಗೆ ಏನು ಅನಿಸುತ್ತೆ ಹೇಳಿ, ಕಮೆಂಟ್ ಮಾಡಿ. ಎಷ್ಟು ಈ ಟೇಬಲ್ನ ಕ್ಲೀನ್ ಮಾಡಿದ್ರು ನನ್ನ ಮಗ ಮಾಡೋದು ನೋಡಿ. ಈಗ ತಗೊಬಂದಿದ್ದೀನಿ, ಇಟ್ಟಿದ್ದೀನಿ. ಈ ಬಾಕ್ಸಲ್ಲೆಲ್ಲ ಇಟ್ಟಿದ್ರೆ ಎಲ್ಲ ಇದು ಮಾಡ್ತಾನೆ. ಐರನ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀವಿ ಇದನ್ನು. ಜಾಗನೇ ಇಲ್ಲ. ಅಲ್ಲ ಒಂದು ಬುಕ್ಸ್ ಇಟ್ಕೊಂಡಿದ್ದಾನೆ ಆ ಟೇಬಲ್ ಮೇಲೆ. ಹಗ್ಗಿಸು ಮತ್ತು ಅದು ಇದು ಐಟಮ್ಸ್ನ ಇಟ್ಟಿದ್ದೀವಿ. ಇಲ್ಲೇ ನಾವೇನು ಮಲಗಲ್ಲ. ಸೊ ತಮ್ಮ ಮಾತ್ರ ಮಲಗ್ತಾನೆ ಇಲ್ಲಿ. ಅದಕ್ಕೆ ಅಲ್ಲೆಲ್ಲ ಹಾಲಲ್ಲೇ ಮಲಗ್ತೀವಿ. ಬೀನ್ ಬ್ಯಾಗ್ ಕೂಡ ಸುಮ್ಮನೆ ಆನಕ್ಕೆ ಕೂತ್ಕೊಳ್ಳೋಕ್ಕೂ ಸಾಕು ಇರೋ ಸೋಫಾನೇ ಅಂತೇಳ್ಬಿಟ್ಟು ನಾವು ಬೀನ್ ಬ್ಯಾಗು ಇಲ್ಲಿ ತಗೊಬಂದು ಇಟ್ಬಿಟ್ಟಿದ್ದೀನಿ ಮೇಲೆ. ಬಟ್ಟೆ ಮರ್ಚಬೇಕು. ಬಟ್ಟೆ ಮರ್ಚಿ ಪಾತ್ರೆ ತೊಳೆದು ಕರ್ಕೊಂಬರಕ್ಕೆ ಹೋಗಬೇಕು ಮಗಳನ್ನ. ಹೆಣ್ಮಕ್ಳಿಗೆ ಮದುವೆ ನಂತರ ಲೈಫ್ ಇದೆಯಲ್ಲ ತುಂಬಾ ಒಂಥರ ಚೇಂಜ್. ಎಷ್ಟು ಯಾವ ಲೆವೆಲ್ಗೆ ಯೂಟರ್ನ್ ಹೊಡೆಯುತ್ತೆ ಅಂದರೆ, ಹಾರಾಡ್ಕೊಂಡು ಇದ್ದವ್ರಿಗೆ 4 ಗೋಡೆ ಮಧ್ಯೆ ಪಂಜರದ ಗಿಳಿ ಥರ ಆಗ್ಬಿಡ್ತೀವಿ ಮದುವೆ ಆದಮೇಲೆ. ಟೇಬಲ್ ಮೇಲೆ ಕೂತ್ಕೊಂಡು ನೋಡೋದು ನೋಡಿ ಹೆಂಗೆ ನೋಡ್ತಾವನೆ ಕಳ್ಳನ್ ಥರ. ಇವ್ನು ಹಿಡ್ಕೊಂಡು ಅದಕ್ಕೆ ನಾನು ಯಾವ ಕೆಲಸನೋ, ಅಯ್ಯೋ ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಲಿಪ್ಸ್ಟಿಕ್ ಎಲ್ಲ ಹಾಳು ಮಾಡಿ ಇಟ್ಟವನೆ. ಗೋಡೆಗೆಲ್ಲ ಹಾಕಿದೆ ನೋಡಿ ಇಲ್ಲೆಲ್ಲ. ಕೈಗೆ ಅಂಟ್ಕೊಂಡ್ಬಿಡ್ತೀಯಲ್ಲ ಈಗ. ನೋಡಿ ಈಗ ಅವನೇ ತೋರಿಸ್ತವನೆ. ತೋರಿಸು. ನಾನು ತೋರಿಸಿದ್ನಲ್ವಾ, ಮಕ್ಕಳು ನಾವು ಮಾಡೋದನ್ನೇ ಫಾಲೋ ಮಾಡ್ತಾರೆ ಅಂತ. ಅದು ಬಿಡು, ಫೋನ್ ಬರ್ತಾ ಇದೆ ಅಂತ ತೋರಿಸು. ಅದಕ್ಕೆ ನಾನು ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಹೆಂಗೆ ಮಾಡಿದ ನೋಡಿ, ಮತ್ತೆ ಇದನ್ನೆಲ್ಲ ಮತ್ತೆ ನಾನು ಎಲ್ಲ ಜೋಡಿಸ್ಬೇಕು. ಬಟ್ಟೆ ಎಲ್ಲ ಮರ್ಚಿಟ್ಬಿಟ್ಟು ಇವಾಗ ಬ್ಯಾಗೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನೋಡಿ. ಟೇಬಲ್ ಹೆಂಗಿತ್ತು ಮತ್ತೆ ಜೋಡಿಸಿದ್ದೀನಿ. ಮತ್ತೆ ಏನಾದ್ರು ರೂಮಿಗೆ ಬಂದ ಅಂದರೆ ಅಷ್ಟೇ ಕತೆ ಮುಗೀತು. ಮತ್ತೆ ಎಲ್ಲ ಬಾಕ್ಸಿಂದ ಆಚೆ ಎಲ್ಲ ಇರುತ್ತೆ. ಬಾ ಇಲ್ಲಿ ಬಾ. ಯಾವಾಗಲೂ ರೂಮ್ ಡೋರು ಕ್ಲೋಸ್ ಆಗೇ ಇರಬೇಕು ಮನೆಯಲ್ಲಿ, ಇಲ್ಲ ಅಂದರೆ ಭಾರಿ ಕಷ್ಟ. ಕ್ಲೋಸ್ ಆಗೇ ಇದ್ದರೆ ಬೆಸ್ಟು. ಏನು ಬರಬೇಕು? ತಾನು ಕರ್ಕೊಬರಬೇಕು. ಇನ್ನು 5 ನಿಮಿಷ ಆಯ್ತಾ ಇರು. ಪಾತ್ರೆ ತೊಳೆದ್ಬಿಡ್ತೀನಿ ಅಷ್ಟರಲ್ಲಿ. ಬಾ, ಕರ್ಕೊಂಬರಕ್ಕೆ ಹೋಗೋಣಂತೆ. ಶಾನೂನ್ ಕರ್ಕೊಬರಕ್ಕೆ ಹೋಗೋಣಂತೆ. ಪಾತ್ರೆ ತೊಳಿಬೇಕು ಸ್ವಲ್ಪ ಫಸ್ಟು. ನೋಡಿ ಕಿಚನೆಲ್ಲ ಹೆಂಗಿದೆ. ಈಗ ಎಲ್ಲ ಕ್ಲೀನ್ ಮಾಡಿ ಬೇಗ ಹೋಗ್ಬೇಕು, ಲೇಟಾಗಿದೆ. ಹಾಗೆ ರೈಸ್ ಕೂಡ ಇಟ್ಬಿಟ್ರೆ ಅವಳು ಬಂದು ನಮ್ಮ ಮಗಳು ತಿನ್ಕೊಂಡ್ಬಿಡ್ತಾಳೆ. ನಾನು ಕಿಚನ್ ಬಂದರೆ ಸರಿ, ನಾನು ಏನೋ ಕೆಲಸ ಮಾಡೋಕ್ಕಾಗಲಿ, ಅಡುಗೆ ಮಾಡೋಕ್ಕಾಗಲಿ ಬಂದರೆ ಸಾಕು, ಇವನು ಏನಾದರೂ ಒಂದು ಕೇಳ್ತಾನೆ. ಯಾಕಂದರೆ ನಾವು ಕೆಲಸ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಅಳಬಾರ್ದು, ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀವಲ್ವ. ಅದಕ್ಕೆ ಇದು ನಮ್ಮ ಮಕ್ಕಳು, ಅವ್ರ ಅಪ್ಪ ಅಮ್ಮನ ವೀಕ್ನೆಸ್ ನೋಡ್ಕೊಬಿಡ್ತಾರೆ. ಅವ್ನು ಸ್ನಾನ ಮಾಡಿಸಿದ್ರು ಕೂಡ ಮಲಗಿಲ್ಲ, ಹಾಗೇ ಕೆಲಸ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅವಳು ಬಂದಮೇಲೆ ಇಬ್ಬರು ಸೇರ್ಕೊಂಡು ಇನ್ನೂ ಜಾಸ್ತಿ ಕಾಟ ಕೊಡ್ತಾರೆ. ಬೇಗ ಪಾತ್ರೆ ತೊಳೆದು ಮಗುನ ಹೋಗಿ ಸ್ಕೂಲಿಂದ ಕರ್ಕೊಬಂದು ಆದಮೇಲೆ ಇಬ್ಬರು ಊಟ ಮಾಡಿ ಆಮೇಲೆ ಇಬ್ಬರು ಮಲ್ಕೊಂಡ್ಬಿಡ್ತಾರೆ. ನೆಕ್ಸ್ಟು ಸಂಜೆ ಆಗಿಬಿಡುತ್ತೆ ಅಷ್ಟರಲ್ಲಿ, ನಾನು ಊಟ ಮಾಡೋ ಅಷ್ಟರಲ್ಲಿ. ಹಾಗೆ ಕೆಲಸಗಳು ಮುಂದುವರಿತಾ ಇರುತ್ತೆ. ಕ್ಲೀನಿಂಗ್ ಅಂತೂ ಆಯಿತು. ಈಗ ನೆಕ್ಸ್ಟು ಮಗುನ ಕರ್ಕೊಂಬರೋಕೆ ಹೋಗಬೇಕು ಸ್ಕೂಲಿಂದ. ಅಲ್ಲಿಂದ ಬಂದು ರೈಸ್ ಇಟ್ಬಿಟ್ಟು ಸಾರು ಬಿಸಿಗಿಟ್ಬಿಟ್ಟು ಹಪ್ಪಳ ಏನಾದರೂ ಮಾಡಿಕೊಟ್ರೆ ತಿನ್ಕೋತಾಳೆ ನನ್ನ ಮಗಳು. ಸೊ ಆಲ್ರೆಡಿ ಟೈಮು ನೋಡಿ. ನಾನು ಈ ಥರ ವೀಡಿಯೋ ಮಾಡೋತಿದ್ದಾರೆ, ಬಾಕ್ಸು ಇಲ್ಲ, ಏನಾರ ಒಂದು ಐಟಮ್ನ ಇಟ್ಕೊಂಡು ಈ ಫೋನ್ನ ಬಂದುಬಿಟ್ಟು ಈ ಥರ ಇಟ್ಬಿಟ್ಟು ವೀಡಿಯೋಸ್ ಮಾಡ್ತೀನಿ ಕರೆಕ್ಟಾಗಿ. ಈ ಕಡೆ ತಿರುಗಿ ನಾನು ಏನಾರು ಕೆಲಸ ಮಾಡ್ತಿದ್ರು, ಏನಾದ್ರು ವೀಡಿಯೋ ಲಾಗ್ ಮಾಡ್ತಿದ್ರು ಫುಡ್ಡು. ಸೊ ಕರೆಕ್ಟಾಗಿ ಕಾಣಿಸ್ತಾ ಇದ್ದರೆ ನಾನು ಬಂದುಬಿಟ್ಟು ಕೈಯೆಲ್ಲ ಇಟ್ಕೊಂಡು ಇದು ಮಾಡ್ತೀನಿ. ಆಲ್ರೆಡಿ 1:10 ಆಯಿತು, 1 o'clock ಅವಳದು ಸ್ಕೂಲು. ಕರ್ಕೊಬರೋಣ ನೋಡಿ. ಇಲ್ಲಿ ಸಾಹೇಬ್ರು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ನೋಡಿ. ಭಾರಿ ಕಷ್ಟ ಇವನು ಇಟ್ಕೊಂಡು. ನಿಮಿಷ ನಾನು ಹೋಗಿ ತೊಳ್ಕೊಂಬರೋ ಅಷ್ಟರಲ್ಲಿ ಏನೇನು ಮಾಡಿದ್ದಾನೆ ನೋಡಿ ಹತ್ತುತ್ತಿರೋದು ನೋಡಿ. ಏಯ್ ಬಾ ಹೋಗೋಣ, ವೈರ್ ಹಾಳಾಗ್ಬಿಡುತ್ತದು. ಇಲ್ಲೆಲ್ಲ ನಾನು ಇಲ್ಲೂ ಅಷ್ಟೇ ನೀಟಾಗಿ ಎಲ್ಲ ಜೋಡಿಸಿ ಇಟ್ಟಿದ್ದೆ. ಇದೂ ಹಂಗೆ ಮಾಡಿದ್ದಾನೆ. ಸಾಕಾಗ್ಬಿಟ್ಟಿದೆ ನನಗಂತೂ. ಅವಳು ನನ್ನ ದೊಡ್ಡ ಮಗಳು ಕೂಡ ಅಷ್ಟು ಕಾಟ ಕೊಟ್ಟಿಲ್ಲ, ಅಷ್ಟು ಕಾಟ ಕೊಡ್ತಾನೆ ಅವನು. ನಡಿ ಬಾ ಹೋಗೋಣ ಬಾ. ಇರೋದನ್ನೆಲ್ಲ ಹಿಂಗೆ ಬಿಟ್ಟು ಇವಾಗ ಹೋಗ್ಬೇಕು ಕರ್ಕೊಬರಕ್ಕೆ. ನೋಡಿ ಅವನೇ ಸೆಕೆಂಡ್ ಫ್ಲೋರಿಂದ ಇಳ್ಕೊಂಬಂದ ಅವನೇನೆ. ಇರು ಚಪ್ಪಲಿ ಸರಿ ಮಾಡ್ತೀನಿ.
ಸ್ಕೂಲಿಂದ ಕರ್ಕೊಂಬಂದು ರೈಸ್ಗೆ ಇಟ್ಟಿದ್ದೀನಿ, ಸಾಂಬಾರಿಗೆ ನೈಟ್ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ಸೊ ರೈಸ್ ಆಗಿದ ತಕ್ಷಣ ಈ ಕಡೆ ಹಪ್ಪಳ ಮಾಡೋದಕ್ಕೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಪ್ಪಳ ಮಾಡಿ ರೈಸ್ ಆದಮೇಲೆ ತಿನ್ನೋದು. ತುಂಬ ಹಶ್ವಾಗಿದೆ ಅಂತ ಇರೋದನ್ನು ಪಾಪ ಕೊಟ್ಬಿಟ್ಟು ಫ್ರೆಂಡಿಗೆಲ್ಲ ಕೊಟ್ಬಿಟ್ಟು ಆ್ಯಪಲ್ಲು ಉಳಿಯೋನು ತಿಂದಿಲ್ವಂತೆ, ಫುಲ್ ಹಶ್ವಂತ ಅಂತ ಹೇಳ್ತಾಳೆ. ಹೇಳು. ಅಲ್ಲ, ನಾನು ನಿನಗೆ ತಾನೇ ಕೊಟ್ಟಿರೋದು ಬಾಕ್ಸಲ್ಲಿ ಆ್ಯಪಲ್ಲು, ನೀನು ಯಾಕೆ ಕೊಡಬೇಕು? ಸರಿ, ಒಂದು ಕೊಡಬೇಕು, ಒಂದು ಕೊಟ್ಟು ತಿನ್ನಬೇಕು, ಆಯಿತು. ಎಲ್ಲ ಯಾಕೆ ಕೊಟ್ಟಿದ್ದೀನಿ? ಎಲ್ಲ ಕೊಟ್ಟಿಲ್ಲ, ನೀನು ಎಂತ ಕೇಳಿ ಅಂತ ನನಗೆ ಗೊತ್ತೈತೆ. ಎಲ್ಲ ಕೊಟ್ಟಿದ್ಯಾ? ನಿಜವಾಗ್ಲೂ ಎಲ್ಲ ಕೊಟ್ಬಿಟ್ಟಾ? ಹಾಂ, ನಾನು ಕೊಡು ಅಂತ ಹೇಳಿದ್ದು ನಿನಗೆ. ಅವರಿಗೆಲ್ಲ ಒಂದೊಂದು ಕೊಟ್ಬಿಟ್ಟು ನೀನು ಮಿಕ್ಕಿದೆಲ್ಲ ತಿನ್ನಬೇಕು ಅಂತ ಹೇಳಿರೋದು. ನಿನಗೆಲ್ಲ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ನಾ? ಇಲ್ಲಿ ತೀಟ ಏನು ಮಾಡ್ತೀಯ ನೋಡೋಣ ಬಾ. ನೋಡಿ, ಟೇಬಲ್ ಮೇಲೆ ನಿಂತ್ಕೊಂಡು ಒಳ್ಳೆ ಗೋಲ್ ಕೊಡ್ತಾನೆ. ಬಾ ಈ ಕಡೆ ಇಳಿ, ಎತ್ತಿಡು ಬ್ಯಾಗ್ ಎಲ್ಲ ಬೇಗ. ನಿನ್ನ ಕೆಲಸ ನೀನು ಮಾಡಬೇಕು. ಏನು ಕೊಡಬೇಕು? ಚಾಕ್ಲೇಟ್ ಎಲ್ಲ ಕೊಡೋಕ್ಕಾಗಲ್ಲ. ಅನ್ನ ಸಾಂಬಾರು ತಿನ್ಬೇಕಷ್ಟೇ. ಒಳಗಡೆ ರೂಮಲ್ಲಿ ಇಳಿದಾಕ್ತಿ. ನೀನು ಎತ್ತಿಟ್ಟ ಮೇಲೆ ಬಿಸಾಕ್ಬೇಡ, ಸೈಡಲ್ಲಿ ಇಡೆ. ಸೈಡಲ್ಲಿ ಇಡು. ಅಲ್ಲೇ ಬಿಸಾಕ್ಬಿಟ್ರೆ ಹೆಂಗೆ? ಎತ್ತಿಲ್ಲಿ ಇಡ್ಬೇಕು ಸೈಡಲ್ಲಿ. ಹಂಗೆ ಕ್ಲೀನಾಗಿ ಇಡಬೇಕು. ಹಂಗಿಡು. ಗುಡ್ ಗರ್ಲ್. ನಾಳೆ ಸ್ಕೂಲಿಗೆ ಹೋಗ್ಬೇಕಾರೆ ಹಾಕೊಂಡು ಹೋಗ್ಬೇಕಲ್ಲ. ಜಾಕೆಟ್ ನೋಡಿ ತಗೊಬಂದಾನೆ, ತೆಗಿ. ನಾಳೆ ಕಲರ್ ಡ್ರೆಸ್. ಬಾ, ಗಿಫ್ಟಾ? ಏನಾರು ಒಂದು ಕೊಟ್ಟು ಕಳಿಸ್ತೀನಿ ಬಾ. ಇವ್ರು ಸ್ಕೂಲಲ್ಲಿ ಬಂದು ಕ್ರಿಸ್ಮಸ್ಗೆ ಗಿಫ್ಟು ಏನಾರು ನಿಮ್ಮ ಕೈಯಲ್ಲಿ ಆಗಿದ್ದು ಮಾಡಿಕೊಡಿ, ಅನಾಥ ಮಕ್ಳಿಗೇನೋ ಅವ್ರೇನೋ ಕೊಡ್ತಾರಂತೆ ಎಲ್ಲ ತೊಗೊಂಡು. ಅಯ್ಯೋ, ಆಯಿಲ್ ಜಾಸ್ತಿ ಕಾದಿತ್ತು, ಅದಕ್ಕೆ ಆಫ್ ಮಾಡಿಬಿಟ್ಟು ಅದರಲ್ಲೇ ಬಂದುಬಿಟ್ಟು ಒಂದು 4-5 ಹಪ್ಪಳನ ಹಾಕಿಬಿಟ್ಟೆ. ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ನಾನು ಹೇಳ್ಬಿಡ್ತೀನಿ, ಹೋಗಿ ರೂಮಲ್ಲಿ ಮಲ್ಕೋ, ಇಲ್ಲಾಂದರೆ ಇವನು ಕೂಡ ಬಿಡಲ್ಲ, ನಿನ್ನ ಜೊತೆಗೆ ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದರೆ ಒಂದು ವೇಲ್ ಒಚ್ಕೊಂಡು ಮಲ್ಕೊಂಡ್ಬಿಡ್ತಾಳವಳು ಆರಾಮಾಗಿ. ಇವನು ಕೂಡ ಊಟ ಆದಮೇಲೆ ಮಲಗಿದ್ದು ಮಧ್ಯಾಹ್ನ. ಸೊ ಇವರಿಬ್ಬರಿಗೂ ಊಟ ಮಾಡಿಸಿ ಮಲಗಿಸಿ ನಂತರ ನಾನು ಕೂಡ ಊಟ ಮಾಡಿ, ಇವತ್ತು ಮಂಗಳವಾರ ಬೇರೆ, ಸೊ ಮನೆಯಲ್ಲಿ ಇನ್ನೂ ಸ್ನಾನ ಮಾಡಿ ಕ್ಯಾಂಡಲೆಲ್ಲ ಹಚ್ಚಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಜಾಸ್ತಿನೇ ಕೆಲಸ ಇದೆ. ಈಗ ಮಾಡಿರೋ ಎಲ್ಲ ರಾಣ ಎಲ್ಲ ನೋಡಿ ಹೆಂಗಿದೆ, ಎಲ್ಲೆಲ್ಲ ಅಲ್ಲಲ್ಲೇ ಬಿಸಾಕಿದ್ದಾನೆ, ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕೆಲವು ಗಂಡಸರಿಗೆ ಏನು ಕೆಲಸ ಅಂತ ಅನಿಸುತ್ತೆ. ನೀವು ಒಂದಿನ ಮಾಡಿಬಿಟ್ಟು ತೋರಿಸ್ಬಿಡಿ ಆಯಿತಾ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೆಣ್ಮಕ್ಳು ಕೆಲಸನ ಒಂದು ದಿನ ಮಾಡಿ ನೋಡಿಬಿಡಿ. ಏನು ಮಾಡಿದ್ದೇ ಕೆಲಸ ಮಾಡ್ತೀರಾ? ಏನು ಅಷ್ಟೇನು ದೊಡ್ಡ ಕೆಲಸನ? ನಮ್ಮ ಥರ ಆಚೆ ದುಡ್ಕೊಂಬರ್ತೀರಾ? ನಾವು ಆಚೆ ದುಡಿಯೋಕ್ಕೂ ಕೂಡ ರೆಡಿ. ಆದರೆ ಈ ಕೆಲಸನ ಇದೇ ಕೆಲಸ ಮಾಡೋಕ್ಕೆ ಕೆಲವರು ಎಷ್ಟು ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ. ಆದರೆ ನಾವು ಹೆಂಡತಿ ಅಂತ ಒಬ್ಬರನ್ನ ಮದುವೆ ಆದಮೇಲೆ ನಾವು ತಂದೆ ತಾಯಿ ಮನೆಯಲ್ಲಿ ಒಂದು ಕಸ ಅಲ್ಲ, ಒಂದು ತಟ್ಟೆ ಕೂಡ ಎತ್ತಿರಲ್ಲ, ಊಟ ಮಾಡಿ ತಟ್ಟೆ ಕೂಡ ಎತ್ತಿರಲ್ಲ. ಸೊ ನಾವು ಅಷ್ಟು ಜವಾಬ್ದಾರಿಯಿಂದ ಮದುವೆ ಆದಮೇಲೆ ನಾವು ನಮ್ಮೆಲ್ಲ ಕೆಲಸಗಳು ಗೊತ್ತಿಲ್ವೋ, ನಮ್ಗೆ ತಿಳಿದಿದೆಯೋ ಇಲ್ವೋ, ಸೊ ನಾವು ಅದನ್ನೆಲ್ಲ ಮಾಡ್ತಾ ಬರ್ತೀವಿ. ಕೆಲವ್ರ ಮನೆಯಲ್ಲಿ ಹೆಣ್ಮಕ್ಳು ಈ ಮನೆ ಕೆಲಸ ಮಾಡೋದನ್ನು ಕೆಲವರು ರೆಸ್ಪೆಕ್ಟೇ ಮಾಡಲ್ಲ, ನಾನು ಕೇಳಿದ್ದೀನಿ. ಅದಕ್ಕೋಸ್ಕರ ಏನೋ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಹಾಗೆ ಕಸ ಎಲ್ಲ ಗುಡಿಸಿ ಎಲ್ಲ ಧೂಳು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೆಕ್ಸ್ಟು ನೆಲ ಒರೆಸೋಕ್ಕೆ ನೀರು ತೊಗೊಬಂದೆ. ನಾನು ಯಾವಾಗಲೂ ಮಂಗಳವಾರ ಶುಕ್ರವಾರ ನೆಲ ಒರೆಸ್ಬೇಕಾದ್ರೆ ಎವ್ರಿ ಟೈಮ್ ನಾನು ಅರಿಶಿನ ಕಲ್ಲುಪ್ಪು ಹಾಗೆ ಫ್ಲೋರ್ ಕ್ಲೀನು. ಅರಿಶಿನ ಕಲ್ಲುಪ್ಪು ಏನಕ್ಕೆ ಅಂದರೆ ನಮ್ಮ ಮನೇಲಿ ಯಾವುದೇ ಒಬ್ಬರು ಜನರ ಕೆಟ್ಟ ದೃಷ್ಟಿ, ನಮ್ಮಲ್ಲಿ ಏನೋ ದರಿದ್ರ ಇದ್ದರೂ ಕೂಡ ಅದನ್ನು ಆಚೆ ಹಾಕುತ್ತೆ. ಅದೆಲ್ಲ ನಮ್ಮ ಮನೇಲಿ ಯಾವ ದರಿದ್ರನೂ ನಮ್ಮ ಮನೇಲಿ ಇರಲ್ಲ. ನೆಲ ಹೇಗೂ ಒರೆಸಿ ಆಚೆ ನೀರು ಬಿಸಾಕ್ತೀವೋ ಹಾಗೆ ನಮ್ಮ ಮನೇಲಿರೋ ದರಿದ್ರನ ಕಳೆಯುತ್ತೆ ಅನ್ನೋದಕ್ಕೋಸ್ಕರ ಆ ನಂಬಿಕೆಯಿಂದ ನಾವು ಇದನ್ನು ಹಾಕ್ತೀನಿ.
ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇದು ಯೂಸ್ ಆಗ್ಬೋದು ಫ್ರೆಂಡ್ಸ್. ನಾನು ಊಟ ಮಾಡಿ ಕಸ ಗುಡಿಸಿ ನೆಲ ಒರೆಸ್ಬೇಕಾದ್ರೆ ಒಂದು 10 ಸಲ ಎದ್ದ, ಒಂದು ಚೂರು ಹಿಂಗೆ ಅಲ್ಲಾಡ್ದ ಅಂದರೆ ತೂಗಬೇಕಾಗತ್ತೆ. ಈ ದಾರ ಯಾಕೆ ಅಂದರೆ ನಾವೇನೋ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿನ ನೋಡ್ತಾಯಿದ್ದೀವಿ, ಫೋನ್ ನೋಡ್ತಾಯಿದ್ದೀವಿ ಅಂದರೆ ಎದ್ದೆದ್ದು ತೂಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ದಾರಾನ ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಈ ದಾರ ಇಟ್ಕೊಂಡು ಎಳ್ಕೊಂಡು ಕೂತ್ಕೊಂಡಿರ್ತೀನಿ ನಾನು. ಸುಮ್ಮನೆ ಯಾರು ಎದ್ದೋಗ್ತಾರೆ ಅಂತ. ಸೊ ಕೆಲಸ ಇತ್ತಲ್ವ, ಇನ್ನು ಎದ್ದೇಳ್ತಾ ಇದ್ದ, ತೂಕೊಂಡು ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ಹಾಗೆಯೇ ಅಲ್ಲಿಗೆ ಆಗೋಯ್ತು 4:30 ಆಗೋಯ್ತು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಇನ್ನು ಮಗಳು ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಹಾಗೆ ಅವಳಿಗೆ ಟ್ಯೂಷನ್ ಕಳಿಸಿ ನೆಕ್ಸ್ಟ್ ನಾನು ಸ್ನಾನ ಮಾಡಿ ದೇವ್ರಿಗೆ ಕ್ಯಾಂಡ್ಲ್ ಹಚ್ಚಿ ಕೂಡ ಅಷ್ಟೊತ್ತಿಗೆ ಆಗೇ ಹೋಗುತ್ತೆ 6 ಗಂಟೆ. ಸೊ ಎಲ್ಲ ಕೆಲಸ ಮುಗೀತು. ಕ್ಯಾಂಡಲ್ ಕೂಡ ಅಷ್ಟೇ, ಅಷ್ಟೊತ್ತಿಗೆ ಮನೆಯ ಹಸ್ಬೆಂಡ್ ಬಂದರು. ಒಳಗಡೆ ಬಂದುಬಿಟ್ಟು ನಾನು ಸ್ನಾನಕ್ಕೆ ಹೋದಾಗ ಈ ಚಿಟ್ಟೆ ಬಂದುಬಿಟ್ಟಿದೆ. ನನ್ನ ಮಕ್ಕಳು ಹೆದ್ರುಕೊಂಡು ಕಿರ್ಚಾಡಿಕೊಂಡು ಏನೋ ಹುಳ ಬಂದಿದೆ ಅಂತ ಹೆದರುತ್ತಿದ್ರು. ಅವರಪ್ಪ ಅದನ್ನು ಹಿಡಿದು ತೋರಿಸ್ತಾ ಇದ್ರು. ಏನಾಗಲ್ಲಪ್ಪ, ನೋಡ್ಬಾ ಬಟರ್ಫ್ಲೈ ನೋಡ್ಬಾ ಅಂದರು. ನನ್ನ ಮಗಳು ಅಂತೂ ಅದ್ರ ಹತ್ರಕ್ಕೂ ಹೋಗಲಿಲ್ಲ. ಈ ಚಿಟ್ಟೆನ ನೋಡಿ ಎಷ್ಟು ದಿನ ಆಗೋಗಿತ್ತು ಈ ಸಿಟೀಲಿ. ಮನೆ ಒಳಗಡೆ ಬಂದಿದ್ದು ಕೆಲವರು ಅಂತಾರೆ ಚಿಟ್ಟೆ ಒಳಗಡೆ ಬಂದರೆ ಒಳ್ಳೆಯದಾಗತ್ತೆ ಅಂತ ಏನೋ ಅಂತಾರೆ. ಆದರೆ ಸಾಕು, ಎಲ್ಲ ನಂಬಿಕೆಯಿಂದನೇ ಜೀವನ ಮಾಡ್ತಿದ್ದೀವಿ ಎಲ್ಲರೂ ಹಾಗೆ ಅಲ್ವಾ. ನೋಡಿ ಈಗ ಯಾವ ಲೆವೆಲ್ ಭಯ ಬೀಳ್ತಾಳೆ ಅಂತ. ನಮಗೆ ಚಿಟ್ಟೆ ಹಿಡಿಯೋದಂದರೆ ಅವಾಗೊಂದು ಖುಷಿ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಹಳ್ಳೀಲಿ ಅಷ್ಟು ಆಟ ಆಡ್ತೀವಿ. ಚಿಟ್ಟೆ ಹಿಡಿಯೋಕ್ಕೆ ಅಂತಲೇ ಅಷ್ಟು ಕವರಲ್ಲಿ ಇಲ್ಲ ಬಾಕ್ಸಲ್ಲಿ ಹಿಡ್ದು ಇಡ್ತಿದ್ವಿ. ಅವಾಗ ಅಷ್ಟು ಚಿಟ್ಟೆಗಳು ನಮ್ಮ ಹಳ್ಳೀಲಿ. ಹೆಂಗೆ ಅಳ್ತಿದ್ದಾಳೆ ನೋಡಿ, ಹೆಂಗೆ ಕಿಚ್ಚಾಡ್ತಿದ್ದಾಳೆ. ಆಮೇಲೆ ನೋಡಿ ಏನು ಮಾಡಿದ್ರಿ, ಬಾ ಬಿಡ್ರಿ ಪಾಪ, ಹುಳ ಬಿಡಲ್ಲ, ಬಾ 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 ಬಿಡ್ರಿ ಹೋಗ್ಲಿ, ಆಚೆ ಬಿಡ್ರಿ ಹೋಗ್ಲಿ ಪಾಪ. ಅದು ನಿಜ ವಿಡಿಯೋದಲ್ಲಿ ಹೆಂಗೆ ಬರುತ್ತೆ. ಬಿಟ್ರಿ ನೀವು ಆಚೆ ಬಿಡನ್ ಬಾ ಅಳ್ಬೇಡ, ಆಚೆ ಬಿಡನ್ ಬಾ ಮಮ್ಮಿ ಬಂಗಾರ. ಅಯ್ಯೋ ಕಣ್ಣಲ್ಲಿ ನೀರ ಬಂದಿಲ್ಲ, ಸುಮ್ಮನೆ ಕಿರ್ಚಾಡ್ತಾ ಇತ್ತು ಅವಾಗಿಂದ. ಇವ್ರದ್ದು ದೊಡ್ಡ ವೇಸ್ಟ್ ಮಾಡಿ ಇದೆಯಾ ಬಟರ್ಫ್ಲೈ ನೋಡಿ ಏನು ಮಾಡೋದು. ಏನು ಮಾಡಿದ ಬಿಡ್ರಿ ಆಚೆ. ಅದು ಹಿಡ್ದಿಡ್ದೆ ಪುಕ್ಕ ಬಂದ್ಬಿಟ್ಟು ಇದಾಗ್ಬಿಡುತ್ತೆ ಪಾಪ. ಅದಕ್ಕೆ ಸುಮ್ಮನೆ ಇಲ್ಲ ಗಿಡದಲ್ಲಿ. ಚಿಟ್ಟೆನ ಈಗ ಸೇಫಾಗಿ ಬಿಟ್ಟರು. ಸೊ ನನ್ನ ಅಡುಗೆ ನೈಟ್ಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅಡುಗೆ ಮಾಡೋಕ್ಕೆ ಹೊರಟೆ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನನ್ನ ಈ ವಿಡಿಯೋದಲ್ಲಿ ಡೈಲಿ ಡೇ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.